ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೈ ಗಾಡ್, ನಾವು ಮಾತಾಡಿದ್ನೆಲ್ಲ ಆ ರಾಜಿ ಕೇಳಿಸ್ಕೊಂಡ್ಬಿಟ್ಲೇನೋ ಅಂತ ಫುಲ್ ಭಯ ಪಟ್ಬಿಟ್ಟಿದ್ದೆ. ನಾನು ಅಷ್ಟೇ ವೈಭವ್, ಜಸ್ಟ್ ಮಿಸ್ ಆಗಿದ್ರು ನಾವು ಅನ್ಕೊಂಡಿದ್ದೆಲ್ಲ ತಲೆ ಕೆಳಗಾಗ್ತಿತ್ತು. ಅದಕ್ಕೆ ವೈಭವ್ ನಾನು ಹೇಳೋದು, ನಾವು ಏನೇ ಕೆಲಸ ಮಾಡಿದ್ರು ಇದನ್ನ ನಾವೇ ಮಾಡಿದೀವಿ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಸಣ್ಣ ಎವಿಡೆನ್ಸ್ ಕೂಡ ಬಿಡಬಾರ್ದು. ಹಾಗೆ ಮಾಡಬೇಕು. ಅದಕ್ಕೆ ಫಸ್ಟು ಈ ರಾಜಿನ ಮುಗಿಸ್ಬೇಕು. ಕೂಲ್ ರಾಧಾ, ಈಗ ನಮ್ಮ ಟಾರ್ಗೆಟ್ ಕಂಠಿ. ನಮ್ಮ ಗಮನ ಪೂರ್ತಿ ಅವನ ಮೇಲೆ ಇರಬೇಕು. ಹೌದು, ನಾಳೆ ಆ ಕಂಠಿ ಕಣ್ಣಲ್ಲಿ ನೀರಲ್ಲ, ರಕ್ತ ಬರೋದನ್ನ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಅಷ್ಟೇ. ಹೆಂಗ್ ಕುಂತ ನೋಡಡಿ. ಏಯ್, ಯಾಕಲ್ಲ ಬ್ಯಾವರ್ಸಿತ್ತಾರ ಒಬ್ಬನೇ ಕುಂತಿದ್ಯಾ? ಬೇವರ್ಸ್ತಾರ ಏನು ಬಂತು ಬಾಬು? ಬೇವರ್ಸಿನ ಅಲ್ವೇ? ಏನಾಯ್ತು? ಏನೇನೋ ತಳ್ಕೆಟ್ಟು ನಂಗೆ ಮಾತಾಡ್ತಿದ್ಯಾ? ಯಾಕೆ ಬಾಬು, ಏನು ಗೊತ್ತೇ ಇಲ್ಲ ಅಂತ ಮಾತಾಡ್ತಿದ್ಯಾ? ಲೇ, ದಿಟ್ ಬಾಲು ನನಗೇನು ಗೊತ್ತಿಲ್ಲ ಕಣಪ್ಪ. ಅದೇನೋ ಕೇಳು. ಡ್ಯಾಡಿ, ಆಗ್ಲೇ ಹೇಳಿದ್ನಲ್ಲ ಅದೇ ವಿಷಯ. ಅಷ್ಟೇನಾ? ನಾನು ಇನ್ನೂ ಏನೇನೋ ಆಗೋಯ್ತು ಅಂದ್ಕೊಂಡ್ಬಿಟ್ಟಿದ್ದೆ. ಲೇ, ಡ್ಯಾಡಿಲ್ಲ, ಮನೆಗೆ ಹೋಗು. ಇದ್ಯಾಕೆ ಬಾಬು ಹಿಂಗಾಗ್ತಿದ್ಯಾ? ನಿನಗಿದು ಚಿಕ್ಕ ವಿಷಯ ಅನಿಸ್ತಿದ್ಯಾ? ನನ್ನ ಕಷ್ಟ ನನಗೆ ಗೊತ್ತು. ಯಾಕಲ ಮೇಟ್ರ ಜೊತೆಗೆ ಸಾನ ಮಾತಾಡಿದ್ ನೋಡಿ ಹೊಟ್ಟೆನಾಗೆ ಬೆಂಕಿ ಬಿದ್ದಂಗಾಯ್ತಾ? ಬಾಬು, ಬೆಂಕಿ ಅಲ್ಲ, ಜ್ವಾಲಾಮುಖಿನೇ ಉಕ್ದಂಗೆ ಆಗ್ತದೆ. ನಿನಗೆ ಅದೆಲ್ಲ ಅರ್ಥ ಹಾಕಿಲ್ಲ ಬಿಡು. ಹೌದಪ್ಪ, ನಂಗೆ ಅರ್ಥ ಹಾಕಿಲ್ಲ. ಮನೇಲಿ ಅರ್ಥ ಮಾಡಿಸುವಂತೆ ಬಾ. ನಾನು ಬರೋಕ್ಕಿಲ್ಲ. ಬರೋಕ್ಕಿಲ್ವಾ? ಎಲ್ಲೋಯ್ತೀಯಾ? ನಿಮ್ಮ ಅಕ್ಕನ ಮನೆಗೆ ಹೋಯ್ತೀಯ? ಬೀದಿ ಬದಿಲಿ ಬಿದ್ಕೊಂಡ್ರೆ ಪರವಾಗಿಲ್ಲ, ನಿಮ್ಮ ಅಕ್ಕನ ಮನೆಗೆ ಹೋಗೋಣಲ್ಲ ನೀನು ಅಂತ ನಂಗೆ ಗೊತ್ತು. ನಡಿ. ನೋಡು ಬಾಬಾ, ಆ ಮೇಷ್ಟ್ರು, ಅವ್ನ ಹೆಂಡ್ರು, ಅವ್ನ ಮಗ ಮನೆ ಒಳಗೆ ಇರೋ ಗಂಟ ನಾನು ಆ ಮನೆ ಒಳಗೆ ಕಾಲಿಡಕ್ಕಿಲ್ಲ. ನನಗೆ ನೆನ್ನೆಯಿಂದನೇ ಅನುಮಾನ ಇತ್ತು, ಸಾನ ಯಾಕೆ ಆ ಮಗುನ ಒಂದೇ ದಿನಕ್ಕೆ ಇಟ್ಟು ಹಚ್ಕೊಂಡವಳೆ ಅಂತ. ಇವತ್ತು ಆ ಮೇಷ್ಟ್ರು ಮಗಳು ಅಂತ ತಿಳಿದ ಮ್ಯಾಕೆ ಎಲ್ಲ ಗೊತ್ತಾಯ್ತು. ಎಟ್ಟೆ ಆದರೂ ಮೊದಲನೇ ಪಿರುತಿ ಅಲ್ವಾ ಬಾಬಾ? ಅದೆಂಗೆ ಮರ್ತೋಗಕ್ಕೆ ಸಾಧ್ಯ ಹೇಳು? ಅದು ಮೇಷ್ಟ್ರು ಕೂಸಾಗಿರೋದಕ್ಕೆ ಸಾನ ಅಷ್ಟೊಂದು ಹಚ್ಕೊಂಡಿರೋದು. ಈಗ ಆ ಮಗು ನೆಪ್ದಾಗೆ ಆ ಮೇಷ್ಟ್ರು ಮನೆಗೆ ಬಂದವನೆ. ನಾನೀಗ ಅಲ್ಲಿ ಬಂದು ಇವ್ರುಗಳ ಮಧ್ಯೆ ಮೂರನೇ ವ್ಯಕ್ತಿಯಾಗಿ ನಿಂತ್ಕೊಳ್ಳ? ಆಗಲ್ಲ ಬಾಬು, ನಾನು ಬರೋಕ್ಕಿಲ್ಲ. ಲೈ, ನೀನು ಸಾನನ್ನು ಇಷ್ಟೇ ಇಲ್ಲ ಅರ್ಥ ಮಾಡ್ಕೊಂಡಿರೋದು. ಒಂದು ಕಿತ ಅವಳು ನನಗಿದು ಬೇಡ ಅಂದರೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆ ಕಡೆ ತಿರುಗಿ ನೋಡೋಳು ಅಲ್ಲ ಅವಳು ಅಂತ ನಿಂಗೆ ಗೊತ್ತಿಲ್ವಾ? ಬಾಬು, ನನಗೆ ಸಾನ ಮ್ಯಾಕೆ ಅನುಮಾನ ಇಲ್ಲ. ಅವಳ ಮ್ಯಾಕೆ ಅನುಮಾನ ಪಡೋದು, ಬೆಂಕಿನಾಗ ದೋಷ ಹುಡ್ಕೋದು ಎರಡೂ ಒಂದೇನೆಯ. ಆದ್ರೆ ಮನೆ ಒಳಗಡೆ ಆ ಮೇಷ್ಟ್ರ ಮುಖ ನೋಡೋಕೆ ಹಾಕಿಲ್ಲ. ಹಳೆದೆಲ್ಲ ಗೆಪ್ತಿ ಬಂದ್ಬಿಡ್ತದೆ. ವಿನೋದವ್ರೆ, ಕುಂತ್ಕೊಳ್ಳಿ. ಅಲ್ಲ, ಯಾಕೆ ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಟ್ರಿ? ಕುಂತ್ಕೊಳ್ಳಿ. ತುಂಬಾ ದಿನಗಳಾದ್ಮೇಲೆ ನನ್ನ ಮಗಳು ಮುಖದಲ್ಲಿ ಖುಷಿನ ನೋಡ್ತಾ ಇದ್ದೀನಿ. ತುಂಬಾ ದಿನ ಅಂದ್ರೆ ಏನರ್ಥ? ಹಂಗಾದ್ರೆ ಮಗು ಖುಷಿಯಾಗಿರ್ಲಿಲ್ವೇ? ಖುಷಿಯಾಗಿತ್ತು ಅಂತ ಸುಳ್ಳು ಹೇಳಕ್ ಇಷ್ಟ ಆಗ್ತಿಲ್ಲ ಸಹನಾ ಅವ್ರೆ. ಯಾಕೆ ವಿನೋದ್ ಅವ್ರೆ, ಏನಾಯ್ತು? ಮನೆನಾಗ ಏನಾದ್ರೂ ತೊಂದ್ರೆನಾ? ಸಮಸ್ಯೆ ಇರೋದು ಮನೇಲಲ್ಲ, ಮನ್ಸಲ್ಲಿ. ಹಂಗಾರೆ ಮಗು ಹೇಳ್ದಂಗೆ ನೀವು ಮೇಸ್ರು ಚೆಂದಾಗಿಲ್ವೇ? ಅದಕ್ಕೆ ಮಗು ಮನೆ ಬಿಟ್ಟು ಬಂತಾ? ಮಗು ಮನೆ ಬಿಟ್ಟು ಬರೋಕೆ ಅದೊಂದೇ ಕಾರಣ ಅಂತ ಹೇಳೋಕ್ಕಾಗಲ್ಲ, ಆದರೆ ಅದು ಒಂದು ಕಾರಣನೇ. ಒಂದು ಹೆಣ್ಣಿಗೆ ನೋವು ಕೊಟ್ಟ ಜಾಗ ಯಾವತ್ತೂ ನೆಮ್ಮದಿಯಾಗಿರಲ್ಲ ಅಂತ ಹೇಳ್ತಾರೆ. ಅದು ನನಗೆ ನಿಜ ಅನ್ನಿಸ್ತಿದೆ.
ನಿಮ್ಮನ್ನ ನಿಮ್ಮ ಪ್ರೀತಿಯಿಂದ ಒಂಟಿ ಮಾಡಿದ್ದು ಆ ದೇವ್ರಿಗೂ ಇಷ್ಟ ಆಗಿಲ್ಲ ಅನ್ಸುತ್ತೆ. ಆದರೆ ನೀವಿಬ್ರು ಮದುವೆ ಆದಾಗ ನನ್ನ ಮನ್ಸಾರೆ ನೀವಿಬ್ರು ಸಂದಾಗಿರಿ ಅಂತ ಹಾರೈಸೀವ್ನಿ. ನಿಮ್ಮ ಮನಸ್ಸಲ್ಲಿ ಯಾವ ಕಲ್ಮಶನೂ ಇಲ್ಲ ಸಹನವ್ರೆ, ನೀವು ತುಂಬ ಒಳ್ಳೆಯವರು. ಆದರೆ ಪ್ರತಿಯೊಂದು ಬಂಧನೂ ಚೆನ್ನಾಗೇ ಇರಬೇಕು ಅಂತ ಏನೂ ಇಲ್ವಲ್ಲ. ನಮ್ಮ ಪಾಲಿಗೆ ಬಂದಿದ್ದು ನಾವು ಅನುಭವಿಸ್ಬೇಕು. ಏನಾಗೈತಂತ ಓಸಿ ಬುಡ್ಸಿ ಹೇಳಿ. ನೀವು ಒಕ್ಟಾಗಿ ಹೇಳಿದ್ರೆ ನನ್ಗೇನು ಅರ್ಥ ಆಗಕ್ಕಿಲ್ಲ. ಮೊದಲು ಎಲ್ಲ ಸರಿಯಾಗೇ ಇತ್ತು ಸಹನವ್ರೆ. ಮುರಳಿಯವರು ನನ್ನ ಜೊತೆ ಚೆನ್ನಾಗೇ ಇದ್ರು. ಆದರೆ ದಿನ ಕಳೀತಾ ಕೆಲಸ ಅಂತ ಯಾವಾಗಲೂ ಹೊರಗೆ ಇರ್ತಿದ್ರು. ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ, ನಮಗೂ ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ರೆ ಇದೆಲ್ಲ ಮಾಡ್ತಿರೋದೇ ನಿಮಗೋಸ್ಕರ ಅಂತ ಕೂಗಾಡ್ತಿದ್ರು. ನಾನು ಇದೆಲ್ಲ ಎಷ್ಟು ದಿನ ಇರುತ್ತೆ, ಇನ್ನು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅಂತಾನೆ ಅನ್ಕೊಂಡಿದ್ದೆ. ಆದರೆ ಬರ್ತಾ ಬರ್ತಾ ಜಾಸ್ತಿನೇ ಆಯಿತು ಹೊರತು ಕಮ್ಮಿ ಆಗಲಿಲ್ಲ. ಸಹನಾ ಅವ್ರೆ, ಒಂದು ಹೆಣ್ಣು ಗಂಡನ ಹತ್ರ ನನಗೂ ಟೈಮ್ ಕೊಡಿ ಅಂತ ಕೇಳೋದೇ ತಪ್ಪ? ಹಾಗೆ ಕೇಳಿದಕ್ಕೆ ಮುರಳಿ ಅವರು ತಪ್ಪು ನಂದೆ ಅಂತ ನನ್ನ ಜೊತೆ ಜಗಳ ಮಾಡ್ತಿದ್ರು. ಯಾವಾಗಲೂ ನಿನ್ನ ಬಗ್ಗೆನೇ ಹೇಳ್ತೀಯ, ನನ್ನ ಕಷ್ಟನೂ ಅರ್ಥ ಮಾಡ್ಕೋ ಅಂತ ಕೂಗಾಡ್ತಿದ್ರು. ಏನ್ ನಿಮ್ ಕಷ್ಟ ಅಂತ ಕೇಳಿದ್ರೆ ನನಗೆ ಅವಮಾನ ಮಾಡಬೇಕು ಅಂತಾನೆ ನೀನು ಈ ರೀತಿ ಕೇಳ್ತಿದ್ಯಾ ಅಂತ ಹೇಳೋರು. ಪಾಪ ಜಾನು ಪ್ರತಿನಿತ್ಯ ನಮ್ಮ ಜಗಳನೇ ನೋಡಿದಾಳೆ. ನಮ್ಮಿಬ್ರು ಜಗಳದಲ್ಲಿ ಪಾಪ ನಾನು ನಮ್ಮ ಅತ್ತೆ ಬಿಟ್ಟಿದ್ದೀವಿ. ಅದೇ ಹೇಳ್ತಾರಲ್ಲ, ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವ ಆಗುತ್ತೆ ಅಂತ. ನಾನು ಒಂದ್ಕಿತ ಮೇಸ್ಟ್ ಹತ್ರ ಮಾತಾಡ್ತೀನಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಬೇಡ ಸಹನಾ ಅವ್ರೆ, ಈ ವಿಷಯನ ನಾನು ನಿಮ್ಮ ಹತ್ರ ಹೇಳಿದ್ದೀನಿ ಅಂತ ಮುರಳಿಯವ್ರು ಗೊತ್ತಾದ್ರೆ ಮತ್ತೆ ಕೋಪ ಮಾಡ್ಕೊಳ್ತಾರೆ. ನಮ್ಮ ಸಮಸ್ಯೆನ ನಾವು ಬಗೆಹರಿಸ್ಕೊಳ್ತೀವಿ. ಪುಟ್ಟ ಬಾ, ಊಟ ಮಾಡೋಣ. ಪಾಪ ವಿನುತ ಮನಸ್ಸಿನಾಗೆ ಬೆಟ್ಟದಷ್ಟು ದುಃಖ ಮಾಡಿಕೊಂಡು ಒಬ್ಳೇ ಕೊರಗ್ತಾವಳೆ. ಅದೇನಾದರೂ ಆಗಲಿ, ಈ ಮನೆಯಿಂದ ಹೊರ್ಗು ಹಾಕಿನ ಮುಂಚೆ ಮೇಶ್ರು ತವ ಮಾತಾಡಿ ಇವ್ರಿಬ್ಬರನ್ನ ಒಂದು ಮಾಡೇ ಮಾಡ್ತೀನಿ.